सर्वेभ्यो नमस्ते स्तोत्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानाम् ईश्वरः सर्वभूतानां ब्रह्मात्मतः गुरुचरणारविन्दाभ्यो नमः। तलपञ्चामृत स्नानानन्तर शुद्धोदकेन स्नापयामि। त्र्यम्बकमन्त्रेण वसुपरिकल्पयामि। दिव्यपरिमलगन्धान् धारयामि। अलङ्करणार्थम् अक्षतान् समर्पयामि। नानाकबिल्वपरिमलपत्रपुष्पाणि ओम एकाच मे तिस्रश्च मे पञ्चच मे सप्तच नवच पंचविंशतिश्च मे नवविंशतिश्च मे एकत्रिविंशश्च मे त्रयस्त्रिविंशश्च अष्टादश मे द्वादश मे षोडश मे त्रिविंशतिश्च मे चतुर्विंशतिश्च मे अष्टाविंशतिश्च मे द्वात्रिविंशश्च मे षष्टिविंशश्च मे चत्वारिविंशश्च मे चतुश्चत्वारिविंशश्च मे अष्टाचत्वारिविंशश्च मे वाचश्च पशवश्च पिजश्च कृतश्च सुवाश्च भवनश्च भुवनश्चाधिपतिश्च ओम शिवाय नमः। ओम महेश्वराय नमः। ओम शंभवे नमः। ओम पिनाकिने नमः। ओम शशिशेखराय नमः। ओम वामदेवाय नमः। ओम रूपाक्षाय नमः। ओम कपर्दिने नमः। ओम कामारये नमः। ओम तारकाय नमः। ओम परमेश्वराय नमः। अष्टोत्तरशतनामावली संपूर्ण उद्दिकटे करप्रचे वनस्पतिरस उपेतो गन्धाग्निरूपोत्तमः दूधोपमाग्रापयामि करप्रचे शिवशिव मंगलम् जय मंगलम जय नमः पार्वती शिव हर महादेव शिव 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 मंगलम देव शिव 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 मंगलम देव भवहर स्मरहर पुरहर पाहि शिव 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 मंगलम देव भवभय ತೊಳಗನ್ನ ಪ್ರಸಿದಿಯಾಕೋ ಭವಭಯ ತೊಳಗನ್ನ ಪ್ರಸಿದಿಯಾಕೋ ಭವಹರ ಸಾಕಿನ್ನು ದಯ ಮಾಡಬೇಕು ಶಿವ 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 ಮಂಗಲಂ ದೇವ ಕಷ್ಟಾದಿಯವನೆಚ್ಚಿ ಹುಟ್ಟಿತೋ ಜೀವ ಕಷ್ಟಾದಿಯವನೆಚ್ಚಿ ಹುಟ್ಟಿತೋ ಜೀವ ಅಷ್ಟಮಾದಕ್ಕೆ ಸಿಲಕಿ ಕಟ್ಟೇನೋ ದೇವ ಶಿವ 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 ಮಂಗಲಂ ದೇಯ ಮಾನ ಅಪಮಾನಕ್ಕೆ ನೀವೇ ದಯಾಳು ಮಾನ ಅಪಮಾನಕ್ಕೆ ನೀವೇ ದಯಾಳು ಜ್ಞಾನದಾಯಕ ಸಿದ್ಧಲಿಂಗ ಕೃಪಾಳು ಶಿವ 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 ಮಂಗಲಂ ದೇಯ ಶಿವ ಶಿವ ಕರಚರಣ ಕೃತಂ ಕಾಯಜಂ ಕರ್ಮಜಂ ಶ್ರವಣ ನಯನಕಂ ಮಾನಸಂ ವಿಹತಂ ಮಹತಂ ಸರ್ವಮೇತತ್ಕ್ಷಮಸ್ವ ಜಯ ಜಯ ಕರುಣಾರ್ಥೇ ಶ್ರೀ ಮಹಾದೇವ ಶಂಭೋ ಜಯ ಜಯ ಕರುಣಾರ್ಥೇ ಶ್ರೀ ಮಹಾ ಓಂ ರಾಜಾಯ ಪ್ರಸಖ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಾಮ್ಯಂ ಕಾಮಂ ಕಾಮ ಕಾಮಾಯ ಮಖ್ಯಾತ್ ಕಾಮೇಶ್ವರ ವೈ ಶ್ರವಣಾದದಾತ್ ಕುಬೇರಾಯ ವೈ ಶ್ರವಣಾಯ ವಾಗರ್ತಾರವ ಸಂಪೃಕ್ತೋ ವಾಗರ್ತ ಪ್ರಜಭಕ್ತವೇ ಜಗದೋತ್ಪತರು ಯಸ್ಯೋ ನಾಮರೂಪಾಭ್ಯಂ ಯಾ ದೇವೋ ಸರ್ವಮಂಗಲ ತಯೋ ಸಂಸ್ಮರಣಾರ್ಥಂ ಸಾಂಸರು ಜಯ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಹರ ಹರ ಮಹಾದೇವ್ ಹರ 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 ಜಗದ್ಗುರು पंचाचार्य महाराज के जगद्गुरु ರೇಣುಕಾಚಾರ್ಯ महाराज के ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಕುಟುಂಬ ವರ್ಗದವರಿಗೆ ದರ್ಶನ ಪಡೆಯಲು ಅವಕಾಶ ಕೊಡಬೇಕು. ರಮೇಶನ ಕತ್ತಿಯವರ ಆತ್ಮಕ್ಕೆ ಪುನರಾವೃತ್ತಿ ರಹಿತ ಶಾಶ್ವತ ಶಿವ ಸಾಹಿತ್ಯ ಸಿಗಲಿ ಅಂತೇಳಿ ಆ ಕುಟುಂಬದ ಎಲ್ಲ ಮಕ್ಕಳು ಪರಮಪೂಜ್ಯರಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಪೂಜೆ ಮಾಡುವ ಮುಖ್ಯವಾಗಿ ಮಂಗಲಗೊಂಡಿದೆ. ಇಂದು ಎಲ್ಲರೂ ಕೂಡ ತಾವು ಪುಷ್ಪಾಂಜಲಿ ಶ್ರದ್ಧಾಂಜಲಿ ನಮ್ಮ ಸಂಸ್ಥಾ ಶಾಂತ ರೀತಿಯಿಂದ ತಾವೆಲ್ಲರೂ ಕೂಡ ಸಹಕರಿಸಬೇಕಂತೇಳಿ ಸಕಲನ್ನೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
ಮೇಲಿರುವ ಬೇರೆ ಜನ ಸ್ವಲ್ಪ ಉಳಿದವರಿಗೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ. ದಯವಿಟ್ಟು ಶಾಂತ ರೀತಿಯಿಂದ ಅರಣ್ಯ ಇಲಾಖೆಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಕದಲ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಹಲೋ, ದಯವಿಟ್ಟು ಕದಲ ಮಾಡಬೇಡ್ರಿ ದಯವಿಟ್ಟು. ಒಗಿಬೇಡ್ರಿ ದಯವಿಟ್ಟು ಮಾಡಿ, ಯಾರು ಒಗಿಬೇಡ್ರಿ ದಯವಿಟ್ಟು. ಇಲ್ಲ ದಯವಿಟ್ಟು ಇಲ್ಲಿ ಮಾಲಿ ಕೊಡ್ರಿ, ಯಾರು ಒಗ್ಯಾಕೊಡ್ಬೇಡ್ರಿ ದಯವಿಟ್ಟು. ಅಲ್ಲ ಮಾಲಿ ಎಲ್ಲ ಕೊಡ್ರಿ, ಅಲ್ಲ ದಯವಿಟ್ಟು ಬಲ ಬನ್ನಿ, ಬನ್ನಿ ದಯವಿಟ್ಟು. ದಯವಿಟ್ಟು ಅರಣ್ಯ ಇಲಾಖೆಯವರಿಗೆ ಗೌರವ ಸಮರ್ಪಣೆ ನೀಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಸಹಕರಿಸಬೇಕು. ದಯವಿಟ್ಟು ದಯವಿಟ್ಟು ತೇಜ್ ಬೇಕಿದ್ದ ದಯವಿಟ್ಟು. ಹಿರಿಯ ಸಹಕಾರ ಜೀವಿ ಶ್ರೀಯುತ ಡಿ ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ದಯವಿಟ್ಟು ಪೂಜೆ ಸಲ್ಲಿಸಲು ಅವಕಾಶ ಕೊಡಬೇಕು. ದಯವಿಟ್ಟು ಶಾಂತ ರೀತಿಯಿಂದ ಬರ್ರಿ, ಶಾಂತ ರೀತಿಯಿಂದ ದಯವಿಟ್ಟು. ದಯವಿಟ್ಟು ಎಲ್ಲರೂ ಬರ್ರಿ ದಯವಿಟ್ಟು ಶಾಂತ ರೀತಿಯಿಂದ. ಬಳ ಬರ್ರಿ, ಬಳ ಬರ್ರಿ ದಯವಿಟ್ಟು. ಮಾಲಿ ಯಾರು ಹೋಗಬಾರ್ದು ದಯವಿಟ್ಟು. ಮಾಲಿ ಎಲ್ಲ ಕೊಡ್ರಿ, ಇಲ್ಲಿ ತಗೋತೀವಿ. ಯಾರು ದಯವಿಟ್ಟು ಹೋಗಬೇಡ್ರಿ ದಯವಿಟ್ಟು ಶಾಂತ ರೀತಿಯಿಂದ ಬರಬೇಕು. ಗದ್ದಲ ಮಾಡ್ಬೇಡ್ರಿ ದಯವಿಟ್ಟು ಶಾಂತ ರೀತಿಯಿಂದ ಬರಬೇಕಾಗಿ ನಂಬರ್ ಹೇಳ್ತೀವಿ. ಹಲೋ, ಬಡ ಬರ್ರಿ. ಅಲ್ಲ ಇಲ್ಲ ಜನ ಭಾಳ ಐತಿ, ದಯವಿಟ್ಟು ನಮಸ್ಕಾರ ಮಾಡಿ ದಯವಿಟ್ಟು ಎಲ್ಲರೂ ನಿಮ್ಮ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ. ನಮಸ್ಕಾರ ಮಾಡಿ ಎಲ್ಲರೂ ಮುಂದೆ ಸಾಕ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ ನಿಮ್ಗೆ ದಯವಿಟ್ಟು. ಅದಕ್ಕಾಗಿ ವಿನಂತಿ ಮಾಡ್ಕೊತೀವಿ ದಯವಿಟ್ಟು. ಕರ್ನಾಟಕ ಘನ ಸರ್ಕಾರದ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಆಗಮಿಸಿದ್ದಾರೆ. ಅವರು ಗೌರವ ಸಮರ್ಪಿಸಿದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಅವರಿಗೆ ಅವಕಾಶ ಮಾಡಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಬರಬೇಕಾಗಿ ನಂಬರ್ ಹೇಳ್ತೀವಿ. ಹಲೋ, ದಯವಿಟ್ಟು ಶಾಂತ ರೀತಿ ಬರ್ರಿ, ಶಾಂತ ರೀತಿ ಗಡ್ಬಡ ಮಾಡಬೇಡ್ರಿ. ಶಾಂತ ರೀತಿ ಬರ್ರಿ, ಗಡ್ಬಡ ಮಾಡಬೇಡ್ರಿ ದಯವಿಟ್ಟು. ಯಾರು ಗದ್ದಲ ಮಾಡಬೇಡ್ರಿ ದಯವಿಟ್ಟು. ಇಲ್ಲೆಲ್ಲ ದರ್ಶನ ಮಾಡಕ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಎಲ್ಲ ದರ್ಶನ ಮಾಡಿದವ್ರು ಎಲ್ಲ ದಯವಿಟ್ಟು ಹೋಗ್ಬೇಕು ಪ್ಲೀಸ್. ದಯವಿಟ್ಟು ಒಂದು ಸೈಡ್ ಕಾಗಬೇಕು. ಕುಟುಂಬದ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ದರ್ಶನ ಅವಕಾಶ ಕೊಡಬೇಕು. ದಯವಿಟ್ಟು ಶಾಂತ ರೀತಿಯಿಂದ ಎಲ್ಲರೂ ಬರ್ರಿ, ಗದ್ದಲ ಮಾಡ್ಬೇಡ್ರಿ ದಯವಿಟ್ಟು. ಹಲೋ, ಮಾಲಿ ಯಾರು ತಂದ್ರೆ ಮಾಲಿ ಕೊಡ್ರಿ. ಇಲ್ಲ ಅಲ್ಲಿ ಯಾರು ಒಗಿಬೇಡ್ರಿ ಮಾಲಿ ದಯವಿಟ್ಟು. ಮಾಲಿ ಯಾರು ಒಗಿಬೇಡ್ರಪ್ಪ ದಯವಿಟ್ಟು. ನಮಸ್ಕಾರ ಮಾಡ್ರಿ, ನಮಸ್ಕಾರ ಮಾಡ್ರಿ. ಎಲ್ಲ ಇಲ್ಲಿ ಕ್ಲಿಯರ್ ಕಾಣ್ತೈತಿ ಸಾವುಕಾರದ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಿ, ನೋಡ್ರಿ, ನಮಸ್ಕಾರ ಮಾಡ್ರಿ. ಸಾವುಕಾಸ ಶಾಂತ ರೀತಿಯಿಂದ ಬರ್ರಿ ಸಾವುಕಾಸ. ನಿಧಾನ ಬರ್ರಿ ದಯವಿಟ್ಟು. ಗದ್ದಲ ಮಾಡಬೇಡ್ರಿ ದಯವಿಟ್ಟು. ಯಾರು ದಯವಿಟ್ಟು ಶಾಂತ ರೀತಿಯಿಂದ ಎಲ್ಲರೂ ಬಂದು ದರ್ಶನ ತಗೊಳ್ರಿ. ಎಲ್ಲರಿಗೂ ದರ್ಶನ ಆಗ್ತೈತಿ. ಶಾಂತ ರೀತಿಯಿಂದ ಯಾರು ಗಡಬಡ ಮಾಡಬೇಡ್ರಿ ದಯವಿಟ್ಟು. ಶಾಂತ ರೀತಿಯಿಂದ ಎಲ್ಲರೂ ದರ್ಶನ ತಗೋರಿ. ಮಾಲಿ ಯಾರು ತಂದಿದ್ರು ಈಗ ಕೊಡ್ರಿ, ಅಲ್ಲಿ ಹಾಕ್ತಾರೆ. ದಯವಿಟ್ಟು ಮಾಲಿ ಯಾರು ಹೋಗ್ಯಾಕೋಬೇಡ್ರಿ. ಅಲ್ಲಾರ ಮಾಲಿ ಯಾರು ಹೋಗ್ಯಾಕೋಬೇಡ್ರಿ ದಯವಿಟ್ಟು. ಮಾಲಿ ಅಲ್ಲಿ ಇಸ್ಕೊಡ್ಬೇಕಾರ. ಮಾಲಿ ಕೊಡಪ್ಪ, ಯಾರು ಮಾಲಿ ಹೋಗಿಬಾರ್ದು ದಯವಿಟ್ಟು. ಅಲ್ಲ ಮೊಬೈಲ್ಗಳು ಎಲ್ಲರೂ ಕಳೆದಾವು, ಹುಷಾರಿರಪ್ಪ. ಮೊಬೈಲ ನೀವು ದಯವಿಟ್ಟು ಶಾಂತ ರೀತಿಯಿಂದ ನಮಸ್ಕಾರ ಮಾಡ್ರಿ, ಮುಂದೆ ಹೋಗ್ರಿ ದಯವಿಟ್ಟು. ಶಾಂತ ರೀತಿಯಿಂದ ಎಲ್ಲರೂ ದಯವಿಟ್ಟು. ಸಾವಕಾಶ ಹೋಗ್ರಿ ಎಲ್ಲರೂ. ತಾಲೂಕಿನ ಎಲ್ಲ ಗ್ರಾಮದ ಶಾಂತ ರೀತಿಯಿಂದ ಸಹಕಾರ ನೋಡಿ ಗದ್ದಲ ಮಾಡಬೇಡ್ರಿ ಯಾರು. ಶಾಂತ ರೀತಿಯಿಂದ ಎಲ್ಲರಿಗೂ ದರ್ಶನ ಆಗ್ತೈತಿ. ದರ್ಶನ ಎಲ್ಲರಿಗೂ ಆಗ್ತೈತಿ. ಶಾಂತ ರೀತಿಯಿಂದ ಎಲ್ಲರೂ ಹೋಗ್ಬೇಕಾಗಿ ನಂಬರ್. ಹಲೋ,
ದಯವಿಟ್ಟು ಹೊರಗೆ ಹೋಗ್ರಿ. ಅಲ್ಲಾರ ಇಲ್ಲಿ ಯಾರು ನಮಸ್ಕಾರ ಮಾಡಿದ್ರಿ ಮಾಲಿ ಹಾಕಿದ್ರಿ ದಯವಿಟ್ಟು ಸ್ಟೇಜ್ನಾಗ ಯಾರು ಇರಿ ಒಳಗೆ ದಯವಿಟ್ಟು ಹೊರಗೆ ನಡ್ರಿ. ಅಲ್ಲಿ ಹೊರಗೆ ಹೋಗ್ರಿ ದಯವಿಟ್ಟು 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 ಹೊರಗೆ ನಡ್ರಿ. ಹೊರಗೆ ದಯವಿಟ್ಟು ನೋಡ್ರಿ ದಯವಿಟ್ಟು ದಯವಿಟ್ಟು ಎಲ್ಲರೂ ಹೊರಗೆ ನಡ್ರಿ. ಸೀದಾ ಸರಿ ನಡ್ರಿ ದಯವಿಟ್ಟು ದಯವಿಟ್ಟು ಶಾಂತಿಯುತ ಬರ್ರಿ. ಶಾಂತಿಯುತ ಗಡಬಡ ಮಾಡ್ಬೇಡ್ರಿ. ಸಾವಕಾಶ ಬರ್ರಿ. ದರ್ಶನ ಎಲ್ಲರಿಗೂ ಆಗ್ತಿತ್ತು. ಶಾಂತಿಯುತ ಬರ್ರಿ. ಗದ್ದಲ ಮಾಡ್ಬೇಡ್ರಿ ದಯವಿಟ್ಟು ಇಲ್ಲಿ ಎಲ್ಲರೂ ನಮಸ್ಕಾರ ಮಾಡಿ ಹಿಂಗೆ ಚೀರ ಅಲ್ಲಿ ಹೊರಗಡೆ ಆಸೀನ ಐತಿ ಅಲ್ಲಿ ಕೂತ್ಕೊಳ್ರಿ. ಹೊರಗಡೆ ಆಸೀನ ದಯವಿಟ್ಟು ಎಲ್ಲರೂ ಗದ್ದಲ ಮಾಡ್ಬಾರ್ದು ದಯವಿಟ್ಟು ಹೋಗ್ರಿ. ಅಲ್ಲೆಲ್ಲ ಸಾಂಬಾರ ನೋಡ್ರಿ ಅವ್ರೆಲ್ಲ ದಯವಿಟ್ಟು ಅಲ್ಲಿ ಹಾಸನದಾಗ ಕುತ್ಕೋತ ಹೇಳ್ರಿ ಅವ್ರಿಗೆಲ್ಲ ಅಲ್ಲಿ ಮ್ಯಾಗ ದಯವಿಟ್ಟು ಎಲ್ಲ ದಾರಿ ಮಾಡಿಕೊಡ್ರಿ ಹೋಗವ್ರಿಗೆ. ದಯವಿಟ್ಟು ಶಾಂತಿ ರೀತಿಯಲ್ಲಿ ಬರ್ರಿ. ವರ್ತನೆ ಮಾಡಿ ಅವಕಾಶ ಬರ್ರಿ. ಶಾಂತಿ ರೀತಿಯಿಂದ ಬರ್ರಿ ದಯವಿಟ್ಟು. ಸಾವಕಾಶ ಬರ್ರಿ. ಬಡ ಬರ್ರಿ. ಯಾರು ದರ್ಶನ ಮಾಡಿ ಮುಂದಿನ ಮಾಲಿ ಹೋಗಿ ಬರ್ರಿ. ಯಾರು ದಯವಿಟ್ಟು ಯಾರು ಮಾಲಿ ಹೋಗಿ ಬರ್ರಿ. ಮಾಲಿ ಕೈ ಕೊಡ್ರಿ ಇಲ್ಲಿ ಬನ್ರಿ. ಪ್ರತಿಯೊಬ್ಬರು ದರ್ಶನ ಗಡಬಡುತ್ತೆ ಬರ್ರಿ ದಯವಿಟ್ಟು. ನಿಮ್ಮ ಮೊಬೈಲ ನೀವು ಎಲ್ಲ ಹುಷಾರ್ನೆ ಇಟ್ಕೊಂಡು ಅವಕಾಶ ಬರ್ರಿ. ನಿಮ್ಮ ಕಿಶನ್ ನಿಮ್ಮ ಮೊಬೈಲ ಎಲ್ಲ ಜಾಸ್ತಿ ನುಗ್ಸಾಡ್ಕೊತ ಬರ್ರಿ. ಆರ ಶಾಂತ್ರ ಬರ್ರಿ. ಶಾಂತ್ರ ಬಂದು ದರ್ಶನ ತಗೋರಿ ದಯವಿಟ್ಟು. ಯಾರು ಗದ್ದಲ ಮಾಡಬೇಡ್ರಿ. ಹಲೋ ಎಲ್ಲರೂ ದಯವಿಟ್ಟು ಹೋಗ್ಬೇಕು. ಎಲ್ಲರೂ ಹೋಗ್ಬೇಕು. ಅಲ್ರಿ ಸ್ಟೇಜ್ ಮ್ಯಾಗ ಅಲ್ಲಿ ತೊಳಗಿಸ್ತೀರ ಸಹಕಾರ ಬಿಟ್ಟು ಸ್ಟೇಜ್ ಮ್ಯಾಗ ಎಲ್ಲ ತೊಳಗಿಸ್ತೀರಿ. ಏನು ಬರ್ರಿ ದಯವಿಟ್ಟು ನೋಡ್ರಿ. ದಯವಿಟ್ಟು ಸಾವಕಾಶ ದಾರಿ ಬಿಡ್ರಿ. ಹೋಗೋರಿಗೆ ದಾರಿ ಬಿಡ್ರಿ ದಯವಿಟ್ಟು ದಾರಿ ಬಿಡ್ರಿ. ದಯವಿಟ್ಟು ಶಾಂತಿ ನೋಡ್ರಿ. ನೀವು ನೋಡಿದ್ರೆ ದಯವಿಟ್ಟು ಶಾಂತಿ ರೀತಿಯಿಂದ ವರ್ತನೆ ಮಾಡಬೇಡ್ರಿ. ದಯವಿಟ್ಟು ಮಾಲಿ ಯಾರು ಹೋಗಿ ಮಾಡ್ರಿ. ದಯವಿಟ್ಟು ನೀವು ಅಲ್ಲೇ ನಿಂತ್ಕೊಪ್ಪ. ಯಾರು ಹೋಗಿ ಮಾಡ್ರಿ. ಯಾರು ಶಾಂತಿ ರೀತಿಯಿಂದ ಯಾರು ಗದ್ದಲ ಮಾಡತ್ತೀರಿ ಶಾಂತ ಅಲ್ಲ. ಇಲ್ಲೂ ತುಂಬಿಡಿ ಮಾಡುದ ಅಲ್ಲ. ಗಡಬಡ ಮಾಡಬೇಡ್ತ. ಎಲ್ಲರೂ ದರ್ಶನ ಆಗ್ತೈತಿ. ಗದ್ದಲ ಮಾಡಬೇಡ್ರಿ ಯಾರು ದಯವಿಟ್ಟು ಶಾಂತಿ ಬರ್ರಿ. ಎಲ್ಲರಿಗೂ ಟೈಮ್ ಐತಿ. ಎಲ್ಲರೂ ನೋಡ್ರಿ. ಧನ್ಯರಾಗ್ರಿ. ಎಲ್ಲರಿಗೂ ಅವಕಾಶ ಇದೆ. ನೋಡ್ರಿ ಧನ್ಯರಾಗ್ರಿ. ಯಾರು ಗದ್ದಲ ಮಾಡಬೇಡ್ರಪ್ಪ ದಯವಿಟ್ಟು ಸಾವಕಾಶ ಬರ್ರಿ. ಏನ್ ಗದ್ದಲ ಮಾಡಬೇಡ್ರಿ ದಯವಿಟ್ಟು. ಶಾಂತಿ ಬರ್ರಿ. ಅವ್ರು ದಯವಿಟ್ಟು ಎಸ್ ಪಿ ಅವ್ರು ಬೇಳ್ತಾರೆ. ಹಾಗೆ ಮಾಡಿಕೊಡ್ರಿ ದಯವಿಟ್ಟು.
ಭಾರತದ ಧ್ವಜವನ್ನು ಶೀಲಾ ಕತ್ತಿ ಅವರಿಗೆ ಹಸ್ತಾಂತರ ಮಾಡಿದ್ರು. ಇದು ಸರ್ಕಾರಿ ಗೌರವಗಳ ಆದ ನಂತರ ಇರುವಂಥ ಪ್ರಕ್ರಿಯೆ. ಸಚಿವರಾಗಿದ್ದಂಥವರು ಉಮೇಶ್ ಕತ್ತಿ ಅವರು. ಸೊ ಹಾಗಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಅದಾದ ನಂತರದ ಪ್ರಕ್ರಿಯೆ ಮುಖ್ಯಮಂತ್ರಿಗಳು ಭಾರತದ ಧ್ವಜವನ್ನು ಶೀಲಾ ಕತ್ತಿ ಅವರಿಗೆ ಹಸ್ತಾಂತರ ಮಾಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ವೇದಿಕೆ ಮೇಲೆ ಯಾರನ್ನೂ ಕೂಡ ಬಿಟ್ಟಿಲ್ಲ, ಅಲ್ಲಿ ಅದರ ಸುತ್ತನೇ ನೋಡಿಕೊಂಡು ಹೋಗ್ತಾ ಇದ್ದಾರೆ ಜನ. ಯಾಕೆಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬದವರಿಗೆ ಆ ಒಂದು ವೇದಿಕೆ ಮೇಲೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರ ಪುತ್ರ ಅಲ್ಲೇ ಇದ್ದಾರೆ. ಪೊಲೀಸರು ಅಲ್ಲಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಯಾರನ್ನೂ ಕೂಡ ಜಾಸ್ತಿ ಒತ್ತು ಬಿಡ್ತಾ ಇಲ್ಲ, ಎಲ್ಲರನ್ನೂ ಬೇಗ ಕಳಿಸ್ತಾ ಇದ್ದಾರೆ. ಯಾಕೆಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನವನ್ನು ಪಡೆಯಲಾಗ್ತಾ ಇದೆ. ಎಲ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಾಗ್ತದೆ ಅಂತಿಮ ದರ್ಶನವನ್ನು ಪಡೀಲಿಕ್ಕೋಸ್ಕರ. ಅದಾದ ನಂತರ ಅಂತ್ಯಕ್ರಿಯೆ ನೆರವೇರಲಿದೆ. ಅಲ್ಲಿಂದ ಅವರ ತಂದೆ ತಾಯಿ ಸಮಾಧಿ ಇರುವಂಥ ಜಾಗಕ್ಕೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಆ ಒಂದು ಜಾಗದಲ್ಲಿ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ.